ಈ ವ್ಯವಸ್ಥೆಯಲ್ಲಿ ದಲಿತ ವಿರೋಧಿ, ಆದಿವಾಸಿ ವಿರೋಧಿ, ಬಡವರು ವಿರೋಧಿ ವ್ಯವಸ್ಥೆನ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರ ಯೋಜನೆಗಳ ಮುಖಾಂತರ ಅದನ್ನು ಇನ್ನೂ ದಲಿತ ವಿರೋಧಿ, ಆದಿವಾಸಿ ವಿರೋಧಿ, ಬಡವರು ವಿರೋಧಿ ಮಾಡ್ತಾ ಇದ್ದಾರೆ. ಏನು ಒಂದು ಉತ್ತಮ ಸಮಾಜ, ಒಂದು ಜನರ ಜೀವನ ಬದಲಾಯಿಸಕ್ಕೆ ಬಂದಿರೋದಲ್ಲ. ಅಧಿಕಾರ ಹಿಡಿಬೇಕು, ಚುಕ್ಕಾಣಿ ಹಿಡಿಬೇಕು, ಗೂಟದ ಕಾಲು ನಡಿಬೇಕು, ಬಿಲ್ಡಪ್ ತಗೋಬೇಕು, ಜಂಬ ಕೊಚ್ಕೋಬೇಕು ಅಂತ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದೇ ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ಕನಿಷ್ಠ ವೇತನ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ 30,000 ರೂಪಾಯಿ ಫಿಕ್ಸ್ ಮಾಡಿ ನಿನ್ನ ಅಪ್ಪನ ಗಂಟೆನ ಹೋಗುತ್ತೆ. ಈ ಕಾಂಗ್ರೆಸ್ ಸರ್ಕಾರದ ಕುರಿತಾಗಿ ಬಾಬಾ ಸಾಹೇಬರು ಆ ಕಾಲಕ್ಕೆ ಒಂದು ಮಾತು ಹೇಳಿದ್ದಾರೆ. ಅದೇನಂದ್ರೆ, ಕಾಂಗ್ರೆಸ್ ಒಂದು ಉರಿಯುವ ಮನೆ, ಪ್ರವೇಶಿಸಬೇಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಚುನಾವಣೆಗೆ ಮೊದಲು ನಾನು ದಲಿತರ ಪರ, ದಲಿತರಾಮಯ್ಯ ಅಂತ ಹೇಳಿದಂಥವ್ರು ಅಧಿಕಾರಕ್ಕೆ ಬಂದ ಮೇಲೆ ಅವರು ದಲಿತ ಪರವಾಗಂಥ ಹೊಸ ಯೋಜನೆಗಳನ್ನಾಗಲಿ, ಹೊಸ ನೀತಿಗಳನ್ನಾಗಲಿ ತರೋದಿರಲಿ, ಇರುವ ಯೋಜನೆಗಳನ್ನೇ ರದ್ದು ಮಾಡುವಂಥ, ಇರುವ ಯೋಜನೆಗಳಲ್ಲಿ ಇರುವಂಥ ದುಡ್ಡುಗಳನ್ನು ಕದಿಯುವಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಬುದ್ಧ ಅನ್ನುವಂಥದ್ದು ಯೋಜನೆನ ರದ್ದು ಮಾಡುವಂಥದ್ದು ಇರ್ಬೋದು. ಇದು ಭಾಳ ತಮಾಷೆ. ಯಾಕಂತ ಹೇಳಿದ್ರೆ, ಈಗ ನಾವು ಹಿಂದೆ BJP ಸರ್ಕಾರದ ಇದ್ದಾಗ ಕೂಡ BJPನ ಇದಕ್ಕಿಂತ ನೀವು ಹೀನಾಮಾನ್ಯವಾಗಿ ನಾವು ಟೀಕೆ ಮಾಡ್ತಿದ್ವಿ, ಅನೇಕ ಪ್ರತಿಭಟನೆಗಳು ಮಾಡಿದ್ವಿ. ಅಂದರೆ ಆವಾಗ ಕಾಂಗ್ರೆಸ್ ದುಡ್ಡು ಕೊಟ್ಟಿದ್ದಾರೆ ನಮಗೆ. ಕಾಂಗ್ರೆಸ್ನ ತೊಲಗಿಸಿ ದಲಿತರನ್ನು ಉಳಿಸಿ ಈ ವ್ಯವಸ್ಥೆಯಲ್ಲಿ ದಲಿತ ವಿರೋಧಿ, ಆದಿವಾಸಿ ವಿರೋಧಿ, ಬಡವರು ವಿರೋಧಿ ವ್ಯವಸ್ಥೆನ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರ ಯೋಜನೆಗಳ ಮುಖಾಂತರ ಅದನ್ನು ಇನ್ನೂ ದಲಿತ ವಿರೋಧಿ, ಆದಿವಾಸಿ ವಿರೋಧಿ, ಬಡವರು ವಿರೋಧಿ ಮಾಡ್ತಾ ಇದ್ದಾರೆ. ರೈತರಿಗೂ ನ್ಯಾಯ ಕೊಡ್ತಾ ಇಲ್ಲ, ಕನ್ನಡದ ಪರಗೂ ನ್ಯಾಯ ಮಾಡ್ತಾ ಇಲ್ಲ, ಮಹಿಳೆಯರಿಗೂ ನ್ಯಾಯ ಮಾಡ್ತಾ ಇಲ್ಲ. ಆಳುವ ವರ್ಗ, ಶ್ರೀಮಂತ ವರ್ಗ, ಬಂಡವಾಳಶಾಹಿಗಳು, ಅವರ ಕಾಂಟ್ರಾಕ್ಟರ್ಸ್ಗಳು ಅವರ ವ್ಯವಸ್ಥಿತ ಶಕ್ತಿಗಳಿಗೆ ಲಾಭ ಮಾಡಿಕೊಂಡು ಅಧಿಕಾರದ ಹಪಾಪಿನಲ್ಲಿ ಕೂತಿದ್ದಾರೆ. ನಮಗೆ ಇವತ್ತು ನಿನ್ನೆಯಿಂದ ಅಲ್ಲ, ಇದು 140 ವರ್ಷದಿಂದ ಕಾಂಗ್ರೆಸ್ ಶುರುವಾದಾಗಿಂದ 1885ರಲ್ಲಿ ಅವ್ರು ಶುರುವಾಗಿದ್ದು ಏನು ಪರಿವರ್ತನೆಗೋಸ್ಕರ ಬಂದಿರೋದಲ್ಲ. ಏನು ಒಂದು ಉತ್ತಮ ಸಮಾಜ, ಒಂದು ಜನರ ಜೀವನ ಬದಲಾಯಿಸಕ್ಕೆ ಬಂದಿರೋದಲ್ಲ. ಅಧಿಕಾರ ಹಿಡಿಬೇಕು, ಚುಕ್ಕಾಣಿ ಹಿಡಿಬೇಕು, ಗೂಟದ ಕಾಲು ನಡಿಬೇಕು, ಬಿಲ್ಡಪ್ ತಗೋಬೇಕು, ಜಂಬ ಕೊಚ್ಕೋಬೇಕು ಅಂತ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದೇ ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಚೀರಾಮ್ಗೆ ಗಾಂಧಿವಾದ, ಮನುವಾದ ಇತ್ತು. ಇವತ್ತಿನ ದಿನ ನಮಗೆ ಗೊತ್ತಿದೆ ಸಿದ್ದರಾಮಯ್ಯವಾದನೇ ಮನುವಾದ, ಬಂಡವಾಳಶಾಹಿವಾದ, ಅಸಮಾನತೆ ವಾದ. ಸೊ ನಮಗೆ ನಾವು ಬರೀ ಅವ್ರು ಬಣ್ಣದ ಮಾತನ್ನ ನಂಬಕ್ಕಾಗಲ್ಲ. ಅವ್ರು ಬೇಕಾದ್ರೆ ಸುಲಭವಾಗಿ ಏನೋ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ, ಒಂದು ಬಾಬಾ ಸಾಹೇಬ್ ರಸ್ಟಲ್ಲಿ ಒಂದು ಬಸವಣ್ಣ, ಒಂದು ಸಾಂಸ್ಕೃತಿಕ ನಾಯಕನ ಫೋಟೋಗಳು ಹಾಕ್ತಾರೆ. ಬಟ್ ನಮಗೆ ನಿಮ್ಮ ಯೋಜನೆಗಳು ಏನಿದೆ, ನಿಮ್ಮ ಮಾತುಗಳು ನಾವು ನಂಬಲ್ಲ. ನಿಮ್ಮ ಯೋಜನೆಗಳು ಏನೇನು ಕಾರ್ಯರೂಪಕ್ಕೆ ತರ್ತೀರಾ ಅನ್ನೋ ನಾವು ನೋಡಿದೀವಿ. 1 ವರ್ಷದಿಂದ ಹೇಳ್ತಿರೋದಷ್ಟೇ ಅಲ್ಲ, ಇಡೀ 6 ವರ್ಷ ನಿಮ್ಮ ಆಡಳಿತ ವೈಫಲ್ಯ ಇಡೀ ದೇಶಕ್ಕೆ, ಜನ ಮತ್ತೆ ಸಮಾನತೆ ರಾಜ್ಯದ ಜನ ಫೆಡಪ್ ಆಗಿದೆ. ಇವತ್ತಿನ ದಿನ ದೊಡ್ಡ ಮಟ್ಟದ ಪರಿವರ್ತನೆ ಬೇಕು. ಆ ಪರಿವರ್ತನೆ ಸಮಾನತಾವಾದಿಗಳು, ದಲಿತ ಶಕ್ತಿಗಳು, ಆದಿವಾಸಿ ಶಕ್ತಿಗಳು, ಎಲ್ಲರೂ ಸಂವಿಧಾನದ ಉತ್ತರಾಧಿಕಾರಿಗಳು ನಾವು ರೇ. ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದಿ, ಸ್ವಾತಂತ್ರ್ಯ ಅಂತ ಹೋರಾಡ್ತಿರೋದು ನೀರಿ ಜಂಡ ಮತ್ತು ಸಮ ಸಮಾಜ ಇರೋ ನಾವಲ್ಲ. ನೀವು ಜಾಥಾ ಮಾಡ್ತೀರಾ, ಬುರುಡೆ ಮಾತಾಡ್ತೀರಾ, ಆದರೆ ನಿಮ್ಮ ಯೋಜನೆಗಳೆಲ್ಲ ಈ ಸಂವಿಧಾನ ವಿರೋಧಿ ಯೋಜನೆಗಳು ನಾವು ಇರೋದು. ನಮಗೆ ಜನರ ಆಕ್ರೋಶ ಜಾಸ್ತಿ ಆಗಿದೆ. ನಮಗೆ ಬದಲಾವಣೆ ಬೇಕು, ಪರಿವರ್ತನೆ ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನೀವು ರಾಜೀನಾಮೆ ಕೊಡ್ರಿ. ಬರೀ ಮೂಢ ಹಗರಣದ ಒಂದು ಆರೋಪದ ಮೇಲೆ ಇವರು ನಿಮ್ಮ ಈ BJP JDS ಅಂತ ಈ ಒಂದು ಸ್ವಾರ್ಥ ಶಕ್ತಿಗಳು ಮಾತಾಡೋದಲ್ಲ. ನಿಮ್ಮ 6 ವರ್ಷ ಮತ್ತು 1 ವರ್ಷದ ವೈಫಲ್ಯ ಆಡಳಿತ ಯೋಜನೆಗಳು ಏನೇನು ಮಾಡಬೇಕು ಮಾಡಿಲ್ಲ, ಮಾಡಬಾರದನ್ನು ಮಾಡಿದ್ದೀರಾ. ಅದಕ್ಕೆ ನೀವು ಬಿಡಿ. ನೀವು ಅಧಿಕಾರ ನೀವು ಒಬ್ಬರೇ ಇರೋದಲ್ಲ, ಬೇರೆಯವ್ರು ಬನ್ನಿ. ನಿಮ್ಮ ಪಕ್ಷ ತುಂಬ ಬನ್ನಿ. ಮನುವಾದಿಗಳು, ಶ್ರೀಮಂತರು, ಮೈನಿಂಗ್ ಲಾಬಿಗಳು, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ಗಳೇ ಇರೋದು. ಯಾರೋ ಇನ್ನು ಬೇರೆಯವ್ರು ಕೊಡ್ಲಿ ಚಾನ್ಸ್, ಯಾರೋ ಒಬ್ರು ಉತ್ತಮವಾಗಿ ಮಾಡಬಹುದು, ಚಾನ್ಸ್ ಸಿಕ್ಕಿದೆ ಅಂತ. ನೀವಂತೂ ಮಾಡಿಲ್ಲ. ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ಇದೆ. ನಿನ್ನೆ ಬಂದಿರೋರು ಬೇರೆ ಬೇರೆ ನಮ್ಮ ಜಾತಿಯವರೇ ಇರಬಹುದು, ನಿನ್ನೆ ಬಂದಿರೋ ನಿಮ್ಮ ಪರವಾಗಿ ನಿಂತಿರೋರು. ಆದರೆ ಅವರು ಈ ವ್ಯವಸ್ಥೆನ ಚಮಚಗಳು. ಯಾಕಂದ್ರೆ 35 ಜನ SC ಮೀಸಲ ಕ್ಷೇತ್ರ, 15 ಜನ ST ಮೀಸಲ ಕ್ಷೇತ್ರ ಗೆದ್ದಿರೋರು. ಎಷ್ಟೋ ವರ್ಷದಿಂದ ಅದು ಅಂಬೇಡ್ಕರ್ ಗೊತ್ತು, ಕಾಂಚೀರಾಮ್, ಪೆರಿಯಾರ್ ಎಲ್ಲರೂ ಗೊತ್ತಿತ್ತು. ಇವರೆಲ್ಲ ಈ ಆಡಳಿತ ವ್ಯವಸ್ಥೆಗಳು ಚಮಚಗಳು. ನಮ್ಮ ಜಾತಿಯವರಾಗಿರ್ಬೋದು. ಆದರೆ ನಿಜವಾಗ್ಲೂ ಯಾರಾದ್ರೂ ಪರಿವರ್ತನೆ ಕಟ್ತಾರೆ ಅಂದ್ರೆ ಸಮಾನತೆ ಬಯಸೋ ಮನುಷ್ಯರು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ವಿ. ನಮಗೆ ಬದಲಾವಣೆ ಬೇಕು. ಇಲ್ಲ, ಕಾಂಗ್ರೆಸ್ ಸರ್ಕಾರ ಮತ್ತೆ ಇದು ಪ್ರಿಸನ್ ಜೈಲ್ ಸಿಸ್ಟಮ್ ನಲ್ಲಿ ಬಹಳ ವರ್ಷಗಳಿಂದ ಯಾರ್ಯಾರು ಒಂದು ರೀತಿ ಇನ್ಫ್ಲೂಯೆನ್ಸ್ ಇರುತ್ತೆ, ಹಣ ಪ್ರಭಾವ ಇರುತ್ತೆ, ಅವರೆಲ್ಲರಿಗೂ ಬೇರೆ ಬೇರೆ ರೀತಿಯ ಅನುಕೂಲಗಳು ಮಾಡ್ಕೊಂಡು ಬಂದಿದ್ದಾರೆ. ನಾನು ನೋಡಿ 2 ಸರಿ ಜೈಲ್ಗೆ ಹೋಗಿದ್ದೀನಿ ಹೋರಾಟದಿಂದ. 1000 ಜನ ಮೇಲೆ ಭೇಟಿ ಮಾಡಿದ್ದೀನಿ. ಆ 1000 ಜನ, ಆ ದರ್ಶನ್ ಫೋಟೋನಲ್ಲಿರೋ ಒಬ್ಬರು 1000 ಜನ ಒಬ್ಬನಿಗೆ ಕುರ್ಚಿ ಸಿಕ್ಕಿಲ್ಲ, ಒಬ್ಬನಿಗೆ ಟೇಬಲ್ ಸಿಕ್ಕಿಲ್ಲ, ಒಬ್ಬನಿಗೆ ಒಂದು ಕಾಫಿ ಮಗ್ ಸಿಕ್ಕಿಲ್ಲ, ಒಂದು ಟೀ ಕಾಫಿ ಸಿಕ್ಕಿಲ್ಲ, ಒಂದು ಅದು ನ್ಯಾಪ್ಕಿನ್ ಅನ್ನೋ ಸಿಕ್ಕಿಲ್ಲ, ಒಂದು ಸಿಗರೇಟ್ ಸಿಕ್ಕಿಲ್ಲ. ಆದರೆ ಇವ್ರಿಗೆ ಆ ಫೋಟೋನಲ್ಲಿ ಎಲ್ಲ ಸಿಕ್ಕಿದೆ. ಈ ವ್ಯವಸ್ಥೆ ನೀವು ಒಂದು ರೀತಿ ಒಂದು ಕಬ್ಬಣದ ಮುಷ್ಟಿ ಅನ್ನೋ ರೀತಿಯಲ್ಲಿ ನೀವು ಅವ್ರಿಗೆ
ಬೇರೆ ಕಡೆ ಹಾಕಿರ್ಬೋದು ಸಿದ್ದರಾಮಯ್ಯ, ನೀವು ತೋರಿಸೋ ರೀತಿ, ಪ್ರೊಜೆಕ್ಟ್ ಮಾಡೋ ರೀತಿ. ಆದರೆ ನಿಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲೋಯ್ತು ನಿಮ್ಮ ಕಬಣದ ಮುಷ್ಟಿ? ನಿಮ್ಮ ಮೇಲೆ ಇಷ್ಟೊಂದು ಆರೋಪಗಳಿದ್ದಾಗ SIT ಇಂದ ಹೇಳ್ಕೊಂಡು ನೀವು ಮುಚ್ಚಾಕ್ಬಿಡ್ತೀರಾ? ನಾವೆಲ್ಲ ನೋಡ್ತಾ ಇದೀವಿ. ಆ ಕಬಣದ ಮುಷ್ಟಿ ಬರೀ ಪ್ರೊಜೆಕ್ಷನ್, ಬರೀ ತೋರಿಕೆ ಆಗಬಾರ್ದು ಜನರ ಮುಂದೆ. ನಿಜವಾಗ್ಲೂ ನೀವು ನಡೆಸ್ಕೊಂಡು ಉತ್ತಮ ಸರ್ಕಾರ ಕೊಡಿ, ಭ್ರಷ್ಟಾಚಾರ ತೆಗೀರಿ, ಸಮಾಜ ಕಟ್ಟಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಅಲ್ಲಿ ನಾವು ದೊಡ್ಡ ದೊಡ್ಡ ಕೆಲಸದಲ್ಲಿ ಇಲ್ಲ, 100ಕ್ಕೆ 100 ನಾವು ಮಾಡೋ ಕೆಲಸ ಕಸ ಗುಡಿಸೋದು, ಮಲ ಮೂತ್ರ ತೆಗೆಯೋದು, D ಗ್ರೂಪ್ ಕೆಲಸ ಮಾಡ್ತಾ ಇದೀವಿ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಇರೋ ದಲಿತರಿಗೆ ಅಲ್ಲಿ ಸುಮಾರು 2,000 ಜನ ಕೆಲಸ ಮಾಡ್ತಾರೆ. ಫೋರ್ಟೀಸು ಹಂಗೆ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕೂಡ 11,000, 12,000, 13,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಒಂದು ದಿವಸಕ್ಕೆ ಕನಿಷ್ಠ 1,000 ರೂಪಾಯಿ ಬೇಕಾಗ್ತಾ ಇದೆ. ಕನಿಷ್ಠ ವೇತನ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ 30,000 ರೂಪಾಯಿ ಫಿಕ್ಸ್ ಮಾಡಿ ನಿನ್ನ ಅಪ್ಪನ ಗಂಟೆನ ಹೋಗುತ್ತೆ. ಮೆಟ್ರೋ ಭಾರಿ ಚೆನ್ನಾಗಿದೆ, 52 ಸ್ಟೇಷನ್ ಇತ್ತು, ಈಗ 75 ಸ್ಟೇಷನ್ ಇದೆ. ಒಂದೊಂದು ಸ್ಟೇಷನ್ ಅಲ್ಲಿ ದಲಿತರು 15 ಜನ ಕಸ ಗುಡಿಸೋ ಕಡೆ ಕ್ಲೀನಿಂಗ್, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದೀವಿ. 10,000 ರೂಪಾಯಿ ಸಂಬಳ. ಸರ್ಕಾರಿಗೆ ನಾಚಿಕೆ ಆಗ್ಬೇಕು. 10,000 ರೂಪಾಯಿ, 500 ರೂಪಾಯಿ DA ಕೊಡಿ ಎಂದು ಲೆಟರ್ ಕಳಿಸಿದ್ರೆ ವರ್ಕರ್ಸ್ನ ಕೆಲಸದಿಂದ ತೆಗೆದಿದ್ದಾರೆ. ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟು, ಈ ವೇಜ್ ಇನ್ಸ್ಪೆಕ್ಟ್ರು, ಲೇಬರ್ ಕಮಿಷನರು, ಅಡಿಷನಲ್ ಲೇಬರ್ ಕಮಿಷನರ್ ಏನಯ್ಯ ಮಾಡ್ತಾ ಇದ್ದಾರೆ? ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಹಿಂದುಳಿದ ವರ್ಗಗಳಿಗೂ ಕೂಡ ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ದಲಿತ ವರ್ಗಗಳ ತಟ್ಟೆಯಲ್ಲಿರುವಂಥ ಅನ್ನವನ್ನು ನೀವು ಕಸ್ಕೊಂಡಿದ್ದೀರಿ. ಇದು ಅಪರಾಧ. ಈ ಅಪರಾಧವನ್ನು ಅಪರಾಧ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಈ ಅಪರಾಧಕ್ಕೆ ನಾವು ಉತ್ತರ ಕೊಡ್ತೀವಿ. ಯಾಕೆಂತಂದ್ರೆ ಇದೇ ತರ ದುರಾಂಕಾರ ತೋರಿದಂತ ಒಂದು ಸರ್ಕಾರ ಇತ್ತು, ಗುಂಡೂರಾಯರ ಸರ್ಕಾರ 1980ರಲ್ಲಿ. ನಾವು ಕಿತಾಕಿದ್ವಿ ಆ ಸರ್ಕಾರನ, ದಲಿತ ಚಳುವಳಿ ಕಿತಾಕ್ತದ ಸರ್ಕಾರನ. ಅದ್ರಲ್ಲಿ ದಲಿತ ಚಳುವಳಿ ಕೊಡುಗೆರೆ ಬಹಳ ದೊಡ್ಡದಿದ್ದು. ಇನ್ನು ಉಳಿದವರು, ಭಾಷಾ ಬಾಂಧವರು, ರೈತ, ಕಾರ್ಮಿಕ ಹಿನ್ನೆಲೆಯಿಂದ ಬಂದಂತ ಎಲ್ಲರೂ ಸೇರಿ ಆ ಸರ್ಕಾರವನ್ನು ನಾವು ಕಿತಾಕಿದ್ವಿ ಅವತ್ತು. ಈಗಲೂ ಕೂಡ ಈ ಸರ್ಕಾರವನ್ನು ನಾವು ಕಿತಾಕ್ತೀವಿ. ನಮ್ಗೆ ಆ ಶಕ್ತಿ ಇದೆ. ಅದನ್ನ ನೀವು ಲಕ್ಷಾಂತರ ಜನರನ್ನ ಸೇರಿಸೋ ಸಮಾವೇಶಗಳ ಮೂಲಕ ನೀವು ತೋರಿಸ್ಬೋದು. ಆದ್ರೆ ನಮ್ಮ ಕಾರ್ಯಕರ್ತರು, ಇಲ್ಲಿರೋರು ಪ್ರತಿಯೊಬ್ಬರು ಒಂದೊಂದು ದೀಪದ ರೀತಿಯಲ್ಲಿ ಇದ್ದೀವಿ. ನಾವು ನಮ್ಮ ಮನೆಯಲ್ಲಿ ಕತ್ತಲನ್ನು ಬೆಳಗ್ತೀವಿ ಮತ್ತು ಲೋಕದ ಕತ್ತಲನ್ನು ಬೆಳಗುವಷ್ಟು ನಾವು ದೀಪಗಳಾಗಿದ್ದೀವಿ. ಈ ದೀಪಗಳೇ ಮುಂದೆ ಕರ್ನಾಟಕಕ್ಕೆ ಹೊಸ ಭವಿಷ್ಯವನ್ನು ತರ್ತವೆ ಅಂತ ನಾನಿಲ್ಲಿ ಘೋಷಿಸ್ತಾ ಇದ್ದೀನಿ. ಈ ಕಾಂಗ್ರೆಸ್ ಸರ್ಕಾರದ ಕುರಿತಾಗಿ ಬಾಬಾ ಸಾಹೇಬರು ಆ ಕಾಲಕ್ಕೆ ಒಂದು ಮಾತು ಹೇಳಿದ್ದಾರೆ. ಅದೇನಂತಂದ್ರೆ, ಕಾಂಗ್ರೆಸ್ ಒಂದು ಉರಿಯುವ ಮನೆ, ಪ್ರವೇಶಿಸಬೇಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾವು ಹೇಳ್ಬೇಕಾದ ಇವತ್ತೇನಂತಂದ್ರೆ, ಕಾಂಗ್ರೆಸ್ ಉರಿತಾ ಇದೆ ಎಲ್ಲೋ ಮನೆ ಗೊತ್ತಿಲ್ಲ ನಮಗೆ, ಆದ್ರೆ ನಮ್ಮೆಲ್ಲ ಮನೆಗಳು ಕೂಡ ಇವತ್ತು ಉರಿತಾ ಇದ್ದಾವೆ. ನಮ್ಮ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ, ನಮ್ಮ ಮನೆಗಳು ಉರಿತಾ ಇದ್ದಾವೆ. ಅದು ಬೂದಿಯಾಗುವುದಕ್ಕೆ ಮೊದಲೇನೆ ನಾವು ಅದನ್ನು ಆರಿಸಬೇಕಾಗಿದೆ. ಆರಿಸೋದಕ್ಕೆ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ, ಒಂದು ರಾಜಕೀಯ ಪ್ರಜ್ಞೆ ಬೇಕಾಗಿದೆ. ಆ ಪ್ರಜ್ಞೆಯ ಮೂಲಕ ನಾವು ಇದನ್ನ ನಿಲ್ಲಿಸಬಹುದಾಗಿದೆ, ಬೂದಿಯಾಗದಂತೆ ತಡೆಯಬೇಕಾಗಿದೆ. ಸ್ನೇಹಿತರೆ, ಕಾಂಗ್ರೆಸ್ ಅನ್ನ ಕೇವಲ ಇಷ್ಟು ಮಾತ್ರಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅದರ ನೀತಿನೇ ಕಾಂಗ್ರೆಸ್ ಮೀಸಲು ಕ್ಷೇತ್ರಗಳ ಬಗ್ಗೆ ಒಂದು ಅಧ್ಯಯನ ಆಗಿದೆ, ಲೋಕಸಭಾ ಮೀಸಲು ಕ್ಷೇತ್ರಗಳ ಬಗ್ಗೆ. ಆ ಅಧ್ಯಯನ ಏನ್ ಹೇಳುತ್ತೆ ಅಂತಂದ್ರೆ, ಸಂಶೋಧನೆ ಏನ್ ಹೇಳುತ್ತೆ ಅಂತಂದ್ರೆ, ಯಾರು ಮೀಸಲು ಕ್ಷೇತ್ರಗಳಿಂದ ಗೆದ್ದು ಬಂದಿದ್ದಾರೋ ಜನಪ್ರತಿನಿಧಿಗಳು ದಲಿತ ಲೋಕದಿಂದ, ಅವರು ಮಾತ್ರ ಕುಬೇರರಾಗ್ತಾರೆ ಮತ್ತು ಆ ಜನಾಂಗ ದಿವಾಳಿ ಆಗ್ತದೆ, ದಿಕ್ಕಿಲ್ದಂಗೆ ಆಗ್ತದೆ ಅನ್ನೋದನ್ನ ಅವರ ಅಂಕಿಅಂಶಗಳ ಸಮೇತ ಈಗ ನಮ್ಮ ಹರಿರಾಮ ಅವರು ಹೇಳಿದ ಹಾಗೆ ಸಂಪೂರ್ಣವಾಗಿ ಸಾಬೀತು ಮಾಡಿದ್ದಾರೆ ಆ ಅಧ್ಯಯನದಲ್ಲಿ. ಆದ್ರಿಂದ ಯಾವತ್ತೂ ಕೂಡ ಕಾಂಗ್ರೆಸ್ ಬೇಕಾಗಿರೋದು ದಲಿತರ ಹಿತ ಅಲ್ಲ, ದಲಿತರ ಏಳಿಗೆ ಅಲ್ಲ, ಅವರ ಮತ ಮಾತ್ರ. ಆ ಕಾರಣಕ್ಕಾಗಿ ನಮಗಿರುವ ಮತಶಕ್ತಿಯ ಮೂಲಕ ನಾವು ಮುಂದೆ ಬಹಳ ದೊಡ್ಡ ರೀತಿ, ಯಾಕೆಂದ್ರೆ ನಮ್ಗೆ ನೆಲ ಇಲ್ಲ, ಜಾತಿ ಇಲ್ಲ, ನೆಲವನ್ನ ಕಾರ್ಪೊರೇಟ್ ಕಂಪನಿಗಳು ಮತ್ತು ವಿಧಾನಸೌಧದಲ್ಲಿ ಈಗಿರುವಂತ ನೆಲಗಳ್ಳರು ಆಕ್ರಮಿಸಿದ್ದಾರೆ. ಆ ಪ್ರತಿಪಕ್ಷಗಳಲ್ಲೂ ಕೂಡ ಇರುವವರು ಬಿಲ್ಡರ್ಸು, ಲೂಟರ್ಸು, ನೆಲಗಳ್ಳರು, ಕಲ್ಲಿನ ಕಳ್ಳರು, ಇಂಥ ಕಳ್ಳರಿಂದ ತುಂಬೋಗಿದೆ. ಇಂಥ ದರೋಡೆಕೋರನ್ನು ನಾವು ವಿಧಾನಸೌಧದಿಂದ ಹೊರಗಡೆ ತರಲೇಬೇಕಾಗುತ್ತೆ. ಅವರನ್ನು ಅಲ್ಲಿಂದ ಒದ್ದೋಡಿಸ್ಬೇಕಾದಂಥ ಕರ್ತವ್ಯ ಪ್ರತಿ ಕನ್ನಡಿಗನ ಮೇಲೂ ಕೂಡ ಇರಬೇಕಾಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ದಲಿತರ ಮತಗಳಲ್ಲಿ, ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂಥವ್ರು. ಚುನಾವಣೆಗೆ ಮೊದಲು ನಾನು ದಲಿತರ ಪರ, ದಲಿತರಾಮಯ್ಯ ಅಂತ ಹೇಳಿದಂಥವ್ರು. ಅಧಿಕಾರಕ್ಕೆ ಬಂದ ಮೇಲೆ
ಅವರು ದಲಿತ ಪರವಾಗಂಥ ಹೊಸ ಯೋಜನೆಗಳನ್ನಾಗಲಿ ಹೊಸ ನೀತಿಗಳನ್ನಾಗಲಿ ತರೋದಿರಲಿ, ಇರುವ ಯೋಜನೆಗಳನ್ನೇ ರದ್ದು ಮಾಡುವಂಥ, ಇರುವ ಯೋಜನೆಗಳಲ್ಲಿ ಇರುವಂಥ ದುಡ್ಡುಗಳನ್ನು ಕದಿಯುವಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಬುದ್ಧ ಅನ್ನುವಂಥದ್ದು ಯೋಜನೆಯನ್ನು ರದ್ದು ಮಾಡುವಂಥದ್ದು ಇರ್ಬೋದು. SCP ಮತ್ತು TSP ಹಣವನ್ನು ಸುಮಾರು ಕಳೆದ 2 ಬಜೆಟಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳಷ್ಟನ್ನು ಕದ್ದಿರುವಂಥದ್ದು. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಭಯೋತ್ಪಾದನೆ ಅಂದರೆ ಅಟ್ರಾಸಿಟಿಗಳು ಜಾಸ್ತಿ ಆಗಿದ್ದಾವೆ. ನೀವು ಪ್ರತಿನಿತ್ಯ ನೋಡ್ಬೋದು, ಪ್ರತಿನಿತ್ಯ ಪೇಪರ್ಗಳಲ್ಲಿ ಒಂದಲ್ಲ ಒಂದು ಜಿಲ್ಲೆಗಳಲ್ಲಿ, ಒಂದಲ್ಲ ಒಂದು ತಾಲೂಕಿನಲ್ಲಿ ದಲಿತರ ಮೇಲೆ ಒಂದಲ್ಲ ಒಂದು ರೀತಿಯಾದಂಥ ದೌರ್ಜನ್ಯ ನಡೀತಿರೋದು ಕಂಡು ಬರ್ತಾ ಇದೆ. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು, ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳಿದೆ, ಅದನ್ನು ಫಿಲ್ ಮಾಡದೇ ಇರತಕ್ಕಂಥದ್ದು. ಮತ್ತು BJP ಸರ್ಕಾರ ಇದ್ದಾಗ ಇವ್ರು ಹೇಳ್ತಿದ್ರು ಖಾಸಗಿ ವಲಯದಲ್ಲಿ ಮೀಸಲಾತಿ ತರಬೇಕು ಸರ್ಕಾರ ಅಂತೇಳಿ. ಈಗ ಇವ್ರದೇ ಸರ್ಕಾರ ಇದೆ, ಖಾಸಗಿ ವಲಯದಲ್ಲಿ ಮೀಸಲಾತಿ ತರ್ಬೋದಾಗಿತ್ತಲ್ಲ. ಸೊ ಹೀಗೆ ದಲಿತ ವಿರೋಧವಾಗಿರ್ತಕ್ಕಂಥ ಅವರ ನಡೆಗಳನ್ನು ಖಂಡಿಸಿ ಈಗ ಬಹುಶಃ ದಲಿತರಿಗೆ ಮೋಸ ಆದಾಗ ಅಲ್ಲಿರ್ತಕ್ಕಂಥ ಶಾಸಕರನ್ನ ಪ್ರಶ್ನೆ ಮಾಡಬೇಕು. ಆದರೆ ಈ ಶಾಸಕರು ಕೂಡ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯವರ ಮನೆ ಕಾಯುವಂಥ ಕಾವಲುನೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಂಘಟನೆಗಳು ಅಟ್ಲೀಸ್ಟು ಸಮಾಜದ ಪರವಾಗಿ ನಿಂತ್ಕೋಬೇಕು ಅಂತೇಳಿ ಇವತ್ತು ಏನು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಇದು ಭಾಳ ತಮಾಷೆ. ಯಾಕಂತ ಹೇಳಿದ್ರೆ ಈಗ ನಾವು ಹಿಂದೆ BJP ಸರ್ಕಾರದ ಇದ್ದಾಗ ಕೂಡ BJPನ ಇದಕ್ಕಿಂತ ಹೀನಾಮಾನ್ಯವಾಗಿ ನಾವು ಟೀಕೆ ಮಾಡ್ತಿದ್ವಿ, ಅನೇಕ ಪ್ರತಿಭಟನೆಗಳು ಮಾಡಿದ್ವಿ. ಅಂದರೆ ಆವಾಗ ಕಾಂಗ್ರೆಸ್ನವ್ರು ದುಡ್ಡು ಕೊಟ್ಟಿದ್ದಾರೆ ನಮಗೆ. ಇದು ಒಂಥರ ಹಾಸ್ಯಾಸ್ಪದ. ಯಾಕಂದರೆ ಅವ್ರು ಏನು ಮಾಡ್ತಾರೋ ಬೇರೆಯವ್ರು ಅದನ್ನೇ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಅವ್ರು ಪೇಮೆಂಟ್ ತೊಗೊಂಡು ಅಭ್ಯಾಸ ಅಲ್ವಾ, ಎಲ್ಲರೂ ಪೇಮೆಂಟ್ ತಗೊಂಡಿರ್ತಾರೆ ಅನ್ನೋವಂಥ ಇದು ಮನಸ್ಥಿತಿ. ಮತ್ತು ಅದು ಅವರ ಫೇಲ್ಯೂರನ್ನು ಮುಚ್ಚಾಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಆಪಾದನೆ ಆಗುವಂಥದ್ದು. ಅವ್ರು 100 ಹೇಳ್ಕೊಳ್ಳಿದು ಇಡೀ ಸಮುದಾಯ ನಾವು ಅವ್ರನ್ನ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ವಿರೋಧ ಮಾಡ್ತಾ ಇದ್ದೀವಿ ಅಲ್ಲ. ಅದನ್ನೇ ಹೇಳ್ತಿರೋದು. ಈಗ ಗಾರಂಟಿಗಳು ಅವರು ಓಟ್ಗಾಗಿ ಮಾಡಿದಂಥ ಕಾರ್ಯಕ್ರಮ ನಾವು ಹೇಳಿರಲಿಲ್ಲ. ಆ ಗಾರಂಟಿಗಳಿಗೆ ಇವತ್ತು ಈ ಸರಿ 14,000 ಕೋಟಿ, ಕಳೆದ ಬಾರಿ 11,000 ಚಿಲ್ಲರೆ ಕೋಟಿ, ಒಟ್ಟು 25-26,000 ಕೋಟಿ ನಮ್ಮ ದುಡ್ಡನ್ನು ಕದ್ದಿದ್ದಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರ ಇಲ್ಲ. ಈಗ ಆಯಿತು, ಈಗ ಬಸ್ಸಲ್ಲಿ ಬೇರೆ ಜಾತಿಯವ್ರು ಹೋಗ್ತಾರೆ, ಅವ್ರಿಗೆ ಎಲ್ಲಿಂದ ತರ್ತಿರೋ ದುಡ್ಡು? 2,000 ರೂಪಾಯಿ ಬೇರೆ ಜಾತಿಯವ್ರಿಗೆ ಅವ್ರಿಗೆ ಎಲ್ಲಿಂದ ಕೊಡ್ತಿರೋ ದುಡ್ಡು? ಅವ್ರಿಗೆ ಅವ್ರವ್ರ ಅಭಿವೃದ್ಧಿ ನಿಗಮಗಳಿಂದ ತಗೊಂಬರ್ತಾರೆ ದುಡ್ಡು. ದಲಿತರು ಮಾತ್ರ ಯಾಕೆ ನೀವು? ಸೊ ಇವತ್ತು ಮಕ್ಕಳ ಶೂ ಮತ್ತು ಸಾಕ್ಸ್ ಕೂಡ ಇದೇ ದುಡ್ಡಲ್ಲಿ ಕೊಡ್ತಾ ಇರೋಂಥ ಒಂದು ದುಸ್ಥಿತಿಗೆ ಬಂದಿದ್ದೀವಿ. ಇದನ್ನು ದಯವಿಟ್ಟು ನಿಲ್ಲಿಸ್ಬೇಕಿದೆ. ಅದಕ್ಕೆ ನಾವು ನಿಲ್ಲಿಸಲಿ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಇಲ್ಲ, SCP TSP ಅಂದ್ರೇ ಆ ದುಡ್ಡು ದಲಿತರಿಗಾಗಿ ಪ್ರತ್ಯೇಕವಾಗಿ ಮೀಸಲಿಟ್ಟಿರೋ ಹಣ. ಅವರ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ಅವರ ಒಟ್ಟು ಓವರಾಲ್ ಡೆವಲಪ್ಮೆಂಟ್ಗೆ ಬಳಸಬೇಕಾಗಿರ್ತಕ್ಕಂಥ ಹಣ. ಅದನ್ನು ಬೇರೆ ಖರ್ಚು ಮಾಡೋಕ್ಕೆ ಬರಲ್ಲ ಅದು.